ಕರಾವಳಿಯಲ್ಲಿ ಮಳೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ತೊಕ್ಕೋಟು ಸಮೀಪದ ಕೆರೆಬೈಲ್ನಲ್ಲಿ ಖಾಸಗಿ ಎಸ್ಟೇಟ್ನ ಬೃಹತ್ ಆವರಣ ಗೋಡೆ ಕುಸಿದು ಪಕ್ಕದಲ್ಲಿದ್ದ ಮನೆ ಸಂಪೂರ್ಣ ನೆಲಸಮಗೊಂಡ ಘಟನೆ ನಡೆದಿದೆ. ಅಪಾಯದ ಮುನ್ಸೂಚನೆ ಅರಿತು 2 ವಾರಗಳ ಹಿಂದೆಯೇ ಕುಟುಂಬ ಸ್ಥಳಾಂತರಗೊಂಡಿದ್ದರಿಂದ ಸಂಭವಿಸಬಹುದಾಗಿದ್ದ ಭಾರೀ ದುರಂತವೊಂದು ತಪ್ಪಿದೆ. ಕೆರೆಬೈಲ್ ಗುಡ್ಡೆಯ ನಿವಾಸಿ ಕಿಶೋರ್ ಅವರ ಮನೆ ಗೋಡೆ ಕುಸಿತದ ಹೊಡೆತಕ್ಕೆ ಸಂಪೂರ್ಣ ಧ್ವಂಸಗೊಂಡಿದೆ. ಕೆರೆಬೈಲ್ ಗುಡ್ಡ ಪ್ರದೇಶದಲ್ಲಿ ಡೆಲ್ಟಾ ಇನ್ಸಲಾಜಿಸ್ಟಿಕ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಲಕರಾದ ಅಹಮದ್ ಮೊಯ್ದೀನ್ ಅವರು ನಿರ್ಮಿಸಿದ್ದ ಖಾಸಗಿ ಎಸ್ಟೇಟ್ನ ಎತ್ತರದ ಆವರಣದ ಗೋಡೆ ಕಳೆದ ವರ್ಷ ಭಾರೀ ಮಳೆಗೆ ಬಿರುಕು ಬಿಟ್ಟು ಕಿಶೋರ್ ಅವರ ಮನೆಯತ್ತ ವಾಲಿ ನಿಂತಿತ್ತು. ಈ ಕುರಿತು ಕಿಶೋರ್ ಅವರು ಉಳ್ಳಾಲ ನಗರಸಭೆಗೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಕಿಶೋರ್ ಅವರ ಕುಟುಂಬ ಸೇರಿದಂತೆ ಅಪಾಯದ ವಲಯದಲ್ಲಿದ್ದ ಸುಮಾರು 10 ಮನೆಗಳ ನಿವಾಸಿಗಳನ್ನ ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಿದ್ರು. ಆದರೆ ಮಂಗಳವಾರ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಗೋಡೆ ಸಂಪೂರ್ಣ ಕುಸಿದು ಕಿಶೋರ್ ಅವರ ಮನೆ ನೆಲಸಮಗೊಂಡಿದೆ. ಆವರಣ ಗೋಡೆ ಯಾವಾಗ ಬೇಕಾದರೂ ಕುಸಿಯಬಹುದು ಎಂಬ ಆತಂಕದಿಂದ ಕಿಶೋರ್ ಅವರು ತಾಯಿ ಶಕುಂತಳಾ, ಪತ್ನಿ ಭಾರತಿ ಹಾಗೂ 2 ಮಕ್ಕಳೊಂದಿಗೆ 2 ವಾರಗಳ ಹಿಂದೆಯೇ ಮಂಗಳೂರಿನ ಕಾವೂರಿನಲ್ಲಿರುವ ಪತ್ನಿಯ ಮನೆಗೆ ಸ್ಥಳಾಂತರಗೊಂಡಿದ್ರು. ಘಟನೆ ಸಂಭವಿಸಿದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗೋಡೆ ಕಳೆದ ವರ್ಷವೇ ಅಪಾಯಕಾರಿಯಾಗಿ ವಾಲಿದ್ರೂ ಅದನ್ನು ತೆರವುಗೊಳಿಸಲು ಅಥವಾ ಶಾಶ್ವತ ಪರಿಹಾರ ಕೈಗೊಳ್ಳಲು ಉಳ್ಳಾಲ ನಗರಸಭೆ ವಿಫಲವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಥಳೀಯ ಮುಖಂಡ ಪ್ರಕಾಶ್ ಪಿಂಟೋ ಮಾತನಾಡಿ, ಅಪಾಯದಲ್ಲಿದ್ದ ಕುಟುಂಬಗಳನ್ನು ಸ್ಥಳಾಂತರಿಸಿದ ಅಧಿಕಾರಿಗಳು ಮನೆ ಬಾಡಿಗೆ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು. ಆದರೆ ಕೇವಲ 2 ಕುಟುಂಬಗಳಿಗೆ ಮಾತ್ರ 1 ತಿಂಗಳ ಬಾಡಿಗೆ ನೀಡಿ ಉಳಿದವರನ್ನ ನಿರ್ಲಕ್ಷಿಸಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೇ ಕಿಶೋರ್ ಅವರ ಮನೆ ನಾಶವಾಗಿದೆ ಎಂದು ಆರೋಪಿಸಿದರು. ಇನ್ನು ಎಸ್ಟೇಟ್ನ ಉಳಿದ ಆವರಣ ಗೋಡೆಯು ಕುಸಿಯುವ ಅಪಾಯದಲ್ಲಿದ್ದು ಕಾಶಿನಾಥ್, ಮಣಿ, ರಜಾಕ್, ನಜೀರನ್ನ ರಾಜ ಕೊಟ್ಟಾರಿ ಹಾಗೂ ಸತ್ಯ ಅವರ ಮನೆಗಳಿಗೂ ಅಪಾಯ ಎದುರಾಗಿದೆ. ಹೀಗಾಗಿ ನಗರಸಭೆ ಕೂಡಲೇ ಅಪಾಯದ ವಲಯದಲ್ಲಿರುವ ನಿವಾಸಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು.